ಆರ್ಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅಧಿಕಾರವನ್ನು ಸ್ವೀಕರಿಸಿ ಇವತ್ತಿಗೆ 60 ದಿನಗಳು, 2 ತಿಂಗಳು ಕರೆಕ್ಟಾಗಿ ಆಯಿತು. ಸೊ ಸಂಪುಟ ವಿಸ್ತರಣೆಗೆ ಇವತ್ತು ಫೈನಲ್ ಟಚ್, ಕ್ಲೈಮ್ಯಾಕ್ಸ್ ಆಟ ಎಲ್ಲವೂ ಗೊತ್ತಾಗ್ತಾ ಇದೆ. ಬಟ್ ಸಸ್ಪೆನ್ಸ್ ಅನ್ನೋದು ಮಾತ್ರ ಮುಂದುವರಿತಾ ಇದೆ. ಸಸ್ಪೆನ್ಸ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಕಾಯ್ದುಕೊಳ್ತಾ ಇದೆ. ಏನೇ ಕೇಳಿದ್ರು ಸರ್ಪ್ರೈಸ್, ಸಸ್ಪೆನ್ಸ್ ಇಷ್ಟೇ ಹೇಳ್ತಾ ಇರೋದು ಹೈಕಮಾಂಡ್ ವಲಯ. ಅಧಿಕೃತ ಪಟ್ಟಿ ಸಿಎಂ ಕೈ ಸೇರೋದೇ ಇವತ್ತು ಬೆಳಗ್ಗೆ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ 10ರ ಬಳಿಕವಷ್ಟೇ ಸಿಎಂರಿಂದ ಶಾಸಕರುಗಳಿಗೆ ಕರೆ ಹೋಗೋ ಸಾಧ್ಯತೆ ಇದೆ. ಕಡೆವರೆಗೂ ಸಸ್ಪೆನ್ಸ್ ಆಟವನ್ನೇ ಹೈಕಮಾಂಡ್ ಆಡ್ತಾ ಇದೆ, ಆಡೋದಕ್ಕೆ ಬಯಸಿದೆ. ಈ ಆಟ ಇವತ್ತು ಮುಗಿದು ಹೋಗ್ಬಿಟ್ರೆ ಸಾಕಪ್ಪ ಅಂತ ಸಿಎಂಗೂ ಸ್ವತಃ ಅನಿಸಿರಬಹುದು, ಗೊತ್ತಿಲ್ಲ. ಶಾಸಕರಿಗಂತೂ ಅನಿಸಿದೆ. ಇನ್ನೆಷ್ಟು ನಾವು ಪ್ರತಿದಿನ ಎದೆ ಬಡಿತನ ಚೆಕ್ ಮಾಡ್ಕೊಳ್ಳೋದು ಅಂತ. ಬೆಳಗ್ಗೆ 10ರ ಬಳಿಕ ಏನಾದರೂ ಒಂದು ಪಟ್ಟಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಪೋಸ್ಟ್ ಬರುತ್ತಾ? ಪೋಸ್ಟ್ ಮ್ಯಾನ್ ಕೈಯಲ್ಲಿ ಪೋಸ್ಟನ್ನು ಕೊಡ್ತಾರಾ? ಗೊತ್ತಿಲ್ಲ. ನಮಗೆ ಏನೂ ಹೇಳೋದಕ್ಕಾಗ್ತಾ ಇಲ್ಲ ಸದ್ಯಕ್ಕೆ. ಯಾರಿಗೆ ಅವಕಾಶ, ಯಾರಿನ್ನು, ಯಾರೌಟು, ಸಮುದಾಯವಾರು ಲೆಕ್ಕಾಚಾರ ಹೇಗೆ, ಫೇಮಸ್ ಲೀಡರ್ಸ್ಗಳನ್ನು ಏನು ಮಾಡ್ತಾರೆ, ಜನರೇಷನ್ ಶಿಫ್ಟ್ ಸಂಪುಟ ವಿಸ್ತರಣೆಯಲ್ಲೂ ಆಗುತ್ತಾ ಗೊತ್ತಿಲ್ಲ. ನೋಡಿ, ಮುಖ್ಯಮಂತ್ರಿಗಳ ಬದಲಾವಣೆನ ಚಿಟಿಕೆ ಹೊಡೆದಷ್ಟು ಸುಲಭವಾಗಿ, ನೀರು ಕುಡಿದಷ್ಟು ಸಲೀಸಾಗಿ ಮಾಡಿದ ಹೈಕಮಾಂಡ್ ಸಂಪುಟ ವಿಸ್ತರಣೆಯಲ್ಲಿ ಮಾತ್ರ ವಿಪರೀತವಾಗಿ ಸತಾಯಿಸಿದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ಇವತ್ತು ಕ್ಲಿಯರ್ ಆಗ್ಬಿಡುತ್ತೆ ಎಲ್ಲ ವಿಚಾರಗಳು ಅಂತ ಈ ಕ್ಷಣಕ್ಕೆ ಅನಿಸ್ತಾ ಇದೆಯಾ, ಅಥವಾ ಇಲ್ಲ ಇನ್ನೊಂದು ದಿನ ಎಳಿಬಹುದು ಅಂತ ಅನಿಸ್ತಾ ಇದೆಯಾ? ಏನಾಗ್ಬೋದು ಇವತ್ತು? ಎಕ್ಸ್ಪೆಕ್ಟ್ ಮಾಡ್ಬೋದಾ? ಪಟ್ಟಿ ಬಂದರೆ ಎಷ್ಟೊತ್ತು ಮೇಲೆ ಬರುತ್ತೆ, ಏನಾಗುತ್ತೆ? ಮಮತಾ, ಇದುವರೆಗಿನ ಮಾಹಿತಿ 10 ಗಂಟೆಯ ನಂತರ ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ ಪಟ್ಟಿ ಬರುತ್ತೆ ಅನ್ನುವಂಥದ್ದು. ಆದರೆ ಅದರ ಜೊತೆಗೆ ಇನ್ನೊಂದು ಹೊಸ ಗೊಂದಲ ಕೂಡ ಸೃಷ್ಟಿಯಾಗಿದೆ. ಇವತ್ತು ತಡವಾಗುವ ಸಾಧ್ಯತೆ ಇದೆ, ಆದರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬುಧವಾರಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಮಂಗಳವಾರ ಇಲ್ಲ, ಬುಧವಾರ ಅನ್ನುವಂಥದ್ದು. ಆದರೆ ಬುಧವಾರಕ್ಕೆ ಹೋಗುತ್ತೆ, ಪಟ್ಟಿ ತಡವಾಗುತ್ತೆ ಅಂತ ಈಗಲೇ ಹೇಳಿದ್ರೆ ತಪ್ಪಾಗುತ್ತೆ. ಆದರೆ ಇವತ್ತು 10 ಗಂಟೆ ಸುಮಾರಿಗೆ ಬಂದೇ ಬರುತ್ತೆ. ಆ ನಂತರ ಯಾಕಂದರೆ ಬಹುತೇಕ ಶಾಸಕರುಗಳು ಒಂದು ರೀತಿಯ ಚಾತಕ ಪಕ್ಷಿಯ ರೀತಿಯಲ್ಲಿ ಬೆಂಗಳೂರಿನಲ್ಲೇ ಕಾದು ಕೂತಂತೆ ಕಾಣಿಸ್ತಾ ಇದೆ. ನನ್ನ ಹೆಸರು ಇರ್ಬೋದಾ ಅನ್ನುವಂಥ ಲೆಕ್ಕಾಚಾರ, ಕೆಲವರಿಗೆ ನಂದು ಇದ್ದೇ ಇರುತ್ತೆ ಅನ್ನುವ ಕಾನ್ಫಿಡೆನ್ಸು ಈ ರೀತಿಯಲ್ಲಿ ಶಾಸಕರುಗಳು ಬೆಂಗಳೂರು ಸುತ್ತಮುತ್ತಲೇ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಪಟ್ಟಿ ಬಂತು, ಆ 20 ಹೆಸರು ಅಂತಿಮಪಡಿಸಿದ್ರೆ ಅಥವಾ ಒಂದೆರಡು ಉಳಿಸ್ಕೊಂಡು 18 ಹೆಸರು ಕಳಿಸಿದ್ರು ಕೂಡ ಅವರಿಗೆಲ್ಲ ಕರೆ ಮಾಡಿ ಕರೆಸ್ಕೊಳ್ಳೋದು ಕಷ್ಟದ ವಿಚಾರ ಅಲ್ಲ. ಆದರೆ ರಾಜಭವನವಂತೂ ಸಿದ್ಧವಾಗಿದೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ಬೇಕಾದಂಥ ಸಿದ್ಧತೆಗಳು ಕಳೆದ 2 ವಾರದಿಂದಲೂ ಹಾಗೇ ಇದೆ. ಅದು ಇವತ್ತು ನಾಳೆ ಅಂತ ಒಂದು ರೀತಿ ನಾಳೆ ಬಾ ರೀತಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಡೀತು ಬೆಳವಣಿಗೆಗಳು. ಅವೆಲ್ಲವೂ ಆದ ನಂತರವೂ ಕೂಡ ರಾಜಭವನವನ್ನು ಸನ್ನದ್ಧವಾಗಿ ಇಟ್ಟಿದ್ರು, ಮತ್ತು ರಾಜ್ಯಪಾಲರು ಕೂಡ ಇರ್ತಾರೆ ಅನ್ನುವಂಥ ಮಾಹಿತಿ. ಇದರ ಮಧ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ 10 ಗಂಟೆಗೆ ಸರಿಯಾಗಿ ಪಟ್ಟಿಯನ್ನು ಕಳಿಸಿಕೊಡುತ್ತಾ ಮುಖ್ಯಮಂತ್ರಿಗಳಿಗೆ ಅನ್ನೋದು ಪ್ರಶ್ನೆ. ಬಂದರೆ ತಕ್ಷಣ ಅರ್ಧ ಗಂಟೆ ಒಳಗಾಗಿ ಅಷ್ಟು ಜನರಿಗೂ ಕೂಡ ಕರೆ ಹೋಗ್ಬೋದು, ನಿಮ್ಮ ಹೆಸರಿದೆ, ನೀವು ಸಿದ್ಧರಾಗಿ ರಾಜಭವನಕ್ಕೆ ಬನ್ನಿ ಅನ್ನುವಂಥದ್ದು. ಹಾಗಾಗಿ ಒಂದು ರೀತಿಯ ಗೊಂದಲದ ನಡುವೆಯೇ ಕಾದು ಕೂತಿದೆ ಕಾಂಗ್ರೆಸ್ ಪಡೆ. ವಿಶೇಷವಾಗಿ ಮುಖ್ಯಮಂತ್ರಿಗಳು ಕೂಡ ಒಂದು ಸಂದೇಶಕ್ಕಾಗಿ ಕಾಯ್ತಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಮಮತಾ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ, ಇವತ್ತಾಗತ್ತೆ ಅನ್ನೋ ನಂಬಿಕೆಯಲ್ಲಂತೂ ಇದ್ದಾರೆ. ಆಗೇ ಬಿಡುತ್ತಾ ಅನ್ನೋದನ್ನು ನಾವು 10 ಗಂಟೆ ನಂತರ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ಸುತ್ತೆ. 10 ಗಂಟೆಗೂ ಬರಲಿಲ್ಲ ಲಿಸ್ಟು ಅಂದರೆ ಇನ್ನು ನಮ್ಮ ಪ್ರತಿನಿಧಿ ಹೇಳ್ದಂಗೆ ಬುಧವಾರಕ್ಕೆ ಹೋಗ್ಬೋದು. ಸಸ್ಪೆನ್ಸ್ ಸಂಪುಟ ವಿಸ್ತರಣೆ ಫುಲ್ ಸಸ್ಪೆನ್ಸ್. ಇನ್ನೂ ಮುಖ್ಯಮಂತ್ರಿ ಕೈ ಸೇರ್ತಾ ಇಲ್ಲ ಫೈನಲ್ ಲಿಸ್ಟ್. ಈಗಷ್ಟು ನಾವು ಡೀಟೇಲ್ಸ್ ಕೊಡ್ತಾ ಇದ್ದೀವಿ ಇದ್ರ ಬಗ್ಗೆ. ಇವತ್ತಿಡೀ ದಿನ ಕಾರ್ಯಕ್ರಮದ ಪಟ್ಟಿ ನೋಡಿದಾಗ, ಅಂದರೆ CM TP ಇರುತ್ತಲ್ವಾ, ಅದನ್ನು ಚೆಕ್ ಮಾಡಿದಾಗ ಇವ್ರು ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಎಲ್ಲಿ ತನಕ ಇವ್ರು ಎಂಗೇಜ್ಡ್ ಇರ್ತಾರೆ ಅಂತ ಚೆಕ್ ಮಾಡಿದಾಗ ಕಾಯ್ದಿರಿಸಲಾಗಿದೆ ಅಂತಷ್ಟೇ ಅದರಲ್ಲಿ ಇದೆ. ಅದರ ಅರ್ಥ ರಿಸರ್ವ್ಡು, ಯಾವುದೇ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗ್ತಿಲ್ಲ ಅಂತ ಅರ್ಥ. ಸೊ ಇವತ್ತೇನಾದರೂ ನಡೆಯುತ್ತಾ, ಕಸರತ್ತಿನಲ್ಲಿ ಮುಂದುವರಿತಾರ ಅನ್ನೋದು ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ರಿಸರ್ವ್ಡ್ ಅಂತ ಹೇಳಿ TPನಲ್ಲಿ ಕಾಣಿಸ್ತಾ ಇದೆ. ಅದರ ಅರ್ಥ ಇವತ್ತಷ್ಟೊತ್ತಿಗೆ ಮುಗಿಯುತ್ತೆ ಅನ್ನೋ ಮುನ್ಸೂಚನೆನ, ಅಥವಾ ಇವರು ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತನಾ? ಆಮೇಲೆ ಎರಡನೇ ವಿಚಾರ, ಯಾವ ಕಾರಣಕ್ಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ. ಮೆರಿಟ್ನ ಕಾರಣವನ್ನು ಕೊಡ್ತಿದ್ದಾರೆ, ಅಥವಾ ಲಾಬಿ ಕಾರಣಕ್ಕೆ ಸ್ವಲ್ಪ ಹಿಡಿತಾ ಇದ್ದಾರಾ? ಖಂಡಿತ ಇವತ್ತು ಇರುವಂಥ ಗೊಂದಲ ಸಹಜ. ಯಾಕೆ ತಡ ಆಯಿತು ಅನ್ನುವಂಥ ವಿಚಾರದಲ್ಲಿ ಒಂದು ಕ್ಲಾರಿಟಿ ಇಲ್ಲ. ಅದು ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು. ಅವ್ರ ನಿರೀಕ್ಷೆ ಇದ್ದಂಥದ್ದು ಹೈಕಮಾಂಡ್ ದೆಹಲಿ ಅಂಗಳದಲ್ಲಿ ಹೋದ ಕೂಡಲೇ ಎಲ್ಲವನ್ನು ಕ್ಲಿಯರ್ ಮಾಡಿ ಕಳಿಸುತ್ತೆ, ನಾವು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡ್ಕೊಳ್ತೀವಿ ಅನ್ನೋದಿತ್ತು. ಆದರೆ ಹೈಕಮಾಂಡ್ ಒಂದಷ್ಟು ತಡ ಮಾಡ್ತು. ಆ ತಡದ ಹೊರತಾಗಿಯೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ರಿಸರ್ವ್ ಅಂದರೆ ಸಹಜವಾಗಿ 10 ಗಂಟೆಗೆ ಪಟ್ಟಿ ಬರುತ್ತೆ, ಎಲ್ಲ ಶಾಸಕರಿಗೆ ಹೇಳಬೇಕು, ಆನಂತರ ಸಂಜೆ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ, ಸಹಜವಾಗಿ ಮುಖ್ಯಮಂತ್ರಿಗಳು ಕೂಡ ಬ್ಯುಸಿ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ.
ಆದರೆ ಅದು ಅಧಿಕೃತನ ಅಂತ ಕೇಳಿದ್ರೆ ಆ ಒಂದು ಕ್ಲಾರಿಟಿ ಇದುವರೆಗೂ ಸಿಕ್ಕಿಲ್ಲ. ಹಾಗಾಗಿ ಸಹಜವಾಗಿಯೇ ಅವರು ಕೂಡ ಕಾಯುವಂಥ ಪರಿಸ್ಥಿತಿ ನಿರ್ಮಾಣದಂತೆ ಕಾಣಿಸ್ತಾ ಇದೆ. ಆದರೆ ಏನಾದರೂ 10 ಗಂಟೆಯ ನಂತರ ಹೈಕಮಾಂಡ್ ಪಟ್ಟಿಯನ್ನು ರವಾನಿಸಿದರೆ ಸಹಜವಾಗಿಯೇ ಆ್ಯಕ್ಟಿವಿಟೀಸ್ಗಳೆಲ್ಲ ಅಂದರೆ ಸ್ವಲ್ಪ ಚಟುವಟಿಕೆಗಳು ಗರಿಗೆದಿರ್ತವೆ. ಆದರೆ ಆ ರೀತಿಯ ಚಟುವಟಿಕೆಗಳು ಶುರು ಮಾಡಬೇಕಾ ಬೇಡವಾ ಅನ್ನುವಂಥ ಗೊಂದಲದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಸದ್ಯದ ಪರಿಸ್ಥಿತಿಗೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಂತೂ ಯಾವ ಪ್ರಶ್ನೆಗಳಿಗೂ ಸದ್ಯಕ್ಕೆ ಉತ್ತರ ಸಿಗ್ತಾ ಇಲ್ಲ, ಬರೀ ಸ್ಪೆಕ್ಯುಲೇಷನ್ಸ್ ಅಷ್ಟೇ. ಇವತ್ತಾಗತ್ತೆ ಅಂತ ಒಂದು ಗ್ಯಾರಂಟಿನಲ್ಲಿದ್ದಾರೆ. ಗ್ಯಾರಂಟಿ ಕೊಡ್ತಾರ ಓಪನ್ ಆಗಂತ ನೋಡಿದ್ರೆ ಇಲ್ಲ. ಮುಖ್ಯಮಂತ್ರಿಗಳು ನಿನ್ನೆ ಕೂಡ ಕೇಳಿದಾಗ ಶೀಘ್ರ ಅಂತ ಹೇಳಿ ಒಂದು ಮುಗುಳ್ನಗೆಯನ್ನು ನಕ್ಕಿದ್ರು. ಈ ಕಡೆಗೆ ಕೆ.ಸಿ. ವೇಣುಗೋಪಾಲ್ ಬರ್ತಾರೆ ನಿನ್ನೆನೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅವ್ರ ಕತೆ ಕೂಡ ಇಲ್ಲ. ಅವರೇ ಡೈರೆಕ್ಟಾಗಿ ಹೊರಟು ಲಕೋಟೆಯ ಸಮೇತ ಬರ್ತಾರೆ, ಅದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ. ಹಿರಿಯರ ಕತೆ ಏನು, ಕಿರಿಯರ ಕತೆ ಏನು, ಏನು ಕ್ಯಾಲ್ಕುಲೇಷನ್ ಏನು ಓಡ್ತಾ ಇದೆ ರಾಹುಲ್ ಗಾಂಧಿ ಅವರ ತಲೆಯಲ್ಲಿ? ಮುತುವರ್ಜಿ, ಇಷ್ಟೊಂದು ಮುತುವರ್ಜಿಯನ್ನು ವಹಿಸ್ತಾ ಇರೋದು ಇದೇ ಫಸ್ಟ್ ಟೈಮು. ಈ ಮುತುವರ್ಜಿಯ ಪರಿಣಾಮಗಳು ಏನಾಗುತ್ತೆ ಸಂಪುಟದಲ್ಲಿ, ಇದು ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಎಲ್ಲರೂ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಇಷ್ಟು ದಿನ ದೆಹಲಿಯಲ್ಲಿ ನಡೀತಾ ಇದ್ದ ಚಟುವಟಿಕೆಗಳು ಈಗ ಕೊನೆಯ ಕ್ಷಣದಲ್ಲಿ ಬೆಂಗಳೂರಿನಲ್ಲಿ, ಅಂದರೆ ರಾಜ್ಯದ ಕೇಂದ್ರ ಸ್ಥಾನದಲ್ಲಿ ನಡೀತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಎಲ್ಲರೂ ಕೂಡ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ. ಶಾಸಕರುಗಳು ಸಚಿವರಾಗಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು. ಅಚ್ಚರಿಯ ಹೆಸರು ಎಷ್ಟು, ರಾಹುಲ್ ಗಾಂಧಿಯವರ ಪಟ್ಟಿ ಹೇಗಿರುತ್ತೆ, ಇಡೀ ದೇಶಕ್ಕೆ ಏನಾದರೂ ಬೇರೆ ಮೆಸೇಜನ್ನು ಕಾಂಗ್ರೆಸ್ ಕೊಡುತ್ತಾ ಈ ಮೂಲಕ, ಎಲ್ಲವೂ ಕೂಡ ಸ್ಪೆಕ್ಯುಲೇಷನ್ನ ಭಾಗವಾಗಿ ಉಳಿತಾ ಇದೆ.